ಹರಿ ಓಂ. ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನೆಲ್, ಹಾಗೆ ಫೇಸ್ಬುಕ್ ಪೇಜ್ಗೂ ವೆಲ್ಕಮ್. ಇವತ್ತು ಸಂಕಷ್ಟಹರ ಚತುರ್ಥಿ. ತಮ್ಮೆಲ್ಲರಿಗೂ ಸಂಕಷ್ಟಹರ ಚತುರ್ಥಿಯ ಶುಭಾಶಯ. ಹಾಗೆ ಇವತ್ತು ನಾನು ಮತ್ತೆ ಅಮ್ಮ ಚಂದುಗುಳಿಯ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತಯಾರಾಗಿ ಇವಾಗ ಹೊರಡ್ತಾ ಇದ್ದೀವಿ. ಹಾಗೆ ಒಂದು ವ್ಲಾಗ್ ಕೂಡ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದ್ರೆ ಚಂದುಗುಳಿಯ ಗಂಟೆ ಗಣಪತಿ ದೇವಸ್ಥಾನ ಅನ್ನುವಂತಹದ್ದು ನಮ್ಮ ಯಲ್ಲಾಪುರದ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂತಹ ಕ್ಷೇತ್ರ. ಬಹಳ ಜನ ಅಲ್ಲಿಗೆ ಇವತ್ತು ಸಂಕಷ್ಟಿಯ ನಿಮಿತ್ತ ಬರ್ತಾ ಇರ್ತಾರೆ. ಹಾಗಾಗಿ ಅದನ್ನೆಲ್ಲ ನಿಮ್ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡೆ. ಸ್ವಲ್ಪ ಸಮಯ ಕಡಿಮೆ ಇದೆ, ಓಡ್ತಾ ಇದ್ದೀನಿ ಬಸ್ಸಿಗೋಸ್ಕರ. ಹಾಗಾಗಿ ದುಸಿರು ಬರ್ತಾ ಇದೆ ಬೆಳಗ್ಗೆ. ಸೊ ಹೊರಡ್ತಾ ಇದ್ದೀನಿ, ಬನ್ನಿ ವ್ಲಾಗ್ ಅನ್ನ ಶುರು ಮಾಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೂರಿಂದ ಬಸ್ಸಿಗೆ ಹೋಗಿ ಆಮೇಲೆ ಅಲ್ಲಿಂದ ಮಾಗೋಡ್ನ ಬಸ್ಸಿಗೆ ಹೋಗುವಂತಹದ್ದು. ಹೇಗೆ ಏನು ಎತ್ತ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ದಾರಿಯಲ್ಲಿ ಬೊಕ್ಕಳದ ಹೋಗಿ ಸಿಕ್ಕಿತ್ತು. ಏನು ಗಮ್ಮಂತಿದ್ದು, ಬೊಕ್ಕಳು ಹೂವು, ರಂಜಿ. ನಮ್ಮೂರಿಂದ ನಾವು ಫಸ್ಟ್ ಬಸ್ಸಿಗೆ ಹೋಗಿದ್ದು 8:15ಕ್ಕೆ. ಯಲ್ಲಾಪುರದಿಂದ ಮಾಗೋಡಿಗೆ ಬಸ್ ಇದೆ, ಆ ಬಸ್ಸಿಗೆ ನಾವು ಹೋಗಿದ್ದು. ಮಾಗೋಡ್ ಕ್ರಾಸ್ನಿಂದ ಈ ಚಂದುಗುಳಿ ದೇವಸ್ಥಾನಕ್ಕೆ ಒಂದು 20 ನಿಮಿಷಗಳ ಪ್ರಯಾಣ ಅಷ್ಟೇ, ಬಸ್ಸಿನ ಪ್ರಯಾಣ. ಮಹಾದ್ವಾರದಲ್ಲೇ ಗೊತ್ತಾಗತ್ತೆ ಇದು ಗಂಟೆ ಗಣಪತಿಯ ದೇವಸ್ಥಾನ ಅಂತ. ಯಾಕಂದ್ರೆ ಮಹಾದ್ವಾರಕ್ಕೆನೆ ಗಂಟೆಗಳನ್ನ ಹಾಕಿದ್ದಾರೆ. ನೋಡೋದಕ್ಕೆ ತುಂಬಾ ಖುಷಿ ಅಂತ ಅನ್ಸುತ್ತೆ. ಇಲ್ಲಿಂದ ಒಂದು 20 ನಿಮಿಷಗಳ ಕಾಲ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸುಮಾರು 15ರಿಂದ 20 ನಿಮಿಷ ಬೇಕು. 2 ಕಿಲೋಮೀಟರ್ ಸುಮಾರು ದೂರ ಆಗತ್ತೆ. ನಮ್ಮ ಜೊತೆಗೆ ತುಂಬಾ ಜನ ಕೂಡ ಇದ್ರು. ಒಂದಷ್ಟು ಜನ ನನಗೆ ಪರಿಚಿತರು ಕೂಡ ಸಿಕ್ಕಿದ್ರು, ನನ್ನ ವಿಡಿಯೋಗಳ ಮುಖಾಂತರ ಪರಿಚಿತ ಆದಂತಹವರು. ನಾವು ದೇವರನ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಆದಾಗ ಎಷ್ಟು ದೂರ, ದಾರಿ ಹೇಗಿದೆ ಅನ್ನುವಂತಹದ್ದೆಲ್ಲ ಲೆಕ್ಕಕ್ಕೆ ತಗೊಳ್ಬಾರ್ದು ಯಾವತ್ತು. ನಾವು ದೇವರನ್ನ ಕಾಣೋದಕ್ಕೆ ಹೋಗ್ತಾ ಇದ್ದೀವಿ ಅನ್ನುವಂತಹದ್ದು ಮಾತ್ರ ಮನಸ್ಸಲ್ಲಿರ್ಬೇಕು. ಆಗ ಎಷ್ಟೇ ದೂರ ಆದ್ರೂ, ದಾರಿ ಎಂತದ್ದೇ ಆದ್ರೂ ನಮ್ಗೆ ತುಂಬಾ ಸುಲಭ ಅನ್ಸುತ್ತೆ, ತುಂಬಾ ಸನಿಹ ಅಂತ ಕೂಡ ಅನ್ಸುತ್ತೆ. ಅದೇ ಭಾವದಲ್ಲಿ ನಾವು ಕೂಡ ಹೋಗಿದ್ದು. ಹಾಗಾಗಿ 20 ನಿಮಿಷದ ದಾರಿ 5 ನಿಮಿಷದಲ್ಲಿ ಪ್ರಯಾಣಿಸಿದಂತ ಅನಿಸ್ತು ನಮಗೆ. ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿತ್ತು, ಹಾಗೆ ರವಿವಾರ ಕೂಡ ಆಗಿದ್ರಿಂದ ತುಂಬಾನೇ ರಶ್ ಇತ್ತು ದೇವಸ್ಥಾನ. ನಮ್ಮ ಮನೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ವರ್ಷಕ್ಕೊಂದು ಬಾರಿ ಆದ್ರೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗುವಂತಹ ಪದ್ಧತಿ ಇದೆ. ತುಂಬಾ ಹಿಂದೆ ಎಲ್ಲ ನಮಗೆ ಬಹಳ ಕಷ್ಟ ಇತ್ತು, ಬಡತನ ಇತ್ತು. ಅವತ್ತಿನ ಸಂದರ್ಭದಲ್ಲಿ ಕಷ್ಟಪಟ್ಟಾದ್ರೂ ಇಲ್ಲಿಗೆ ಬಂದು ಒಂದು ಪೂಜೆಯನ್ನ ವರ್ಷಕ್ಕೆ ಮಾಡಿಸ್ಕೊಂಡು ಹೋಗ್ತಾ ಇದ್ರು. ಅವಾಗೆಲ್ಲ ನಾವೇ ಇಲ್ಲಿ ಪೂಜೆಯನ್ನ ಮಾಡ್ಕೊಂಡು ಹೋಗ್ಬೋದಾಗಿತ್ತಂತೆ. ನಾನು ಚಿಕ್ಕವಳಿರುವಾಗೆಲ್ಲ ಆ ರೀತಿಯಾದಂತಹ ಪದ್ಧತಿ ಇತ್ತು. ಇವಾಗ ಒಳಗಡೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಯಾರನ್ನು ಕೂಡ ಬಿಡೋದಿಲ್ಲ. ಅಲ್ಲಿ ಅರ್ಚಕರಿಗೆ ಮಾತ್ರ ಅಲ್ಲಿ ಪ್ರವೇಶ ಇರುವಂತಹದ್ದು. ನಾವು ಪೂಜಾ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗ್ಬೇಕು, ಅದನ್ನ ಕೊಟ್ರೆ ಅಲ್ಲಿ ಪೂಜೆಯನ್ನ ಮಾಡಿಸ್ಕೊಡ್ತಾರೆ. ಹಾಗೆ ಇಲ್ಲಿ ವಿಶೇಷವಾದಂತಹದ್ದು ಅಂದ್ರೆ ಗಂಟೆಯನ್ನ ಹರಕೆಯಾಗಿ ಹೇಳ್ಕೊಳ್ಳುವಂತಹದ್ದು. ಗಂಟೆಯನ್ನ ಹೇಳ್ಕೊಂಡ್ರೆ ಎಂತಹದ್ದೇ ಕಷ್ಟ ಇದ್ರೂ ಕೂಡ ಕಳೆಯುತ್ತೆ ಅನ್ನುವಂತಹದ್ದು ನಂಬಿಕೆ.
ಜೊತೆಗೆ 21 ಪ್ರದಕ್ಷಿಣೆಗಳನ್ನು ಮಾಡಿ 5 ದೀಪಗಳನ್ನು ಹಚ್ಚಿ ದೇವರಿಗೆ ದೂರ್ವೆಯನ್ನ ಹರಕೆಯಾಗಿ ಕೊಟ್ಟರು ಕೂಡ ನಮ್ಮ ಕಷ್ಟಗಳು ನಿವಾರಣೆ ಆಗತ್ತೆ. ನಾವು ಕೂಡ ಇವತ್ತು ದೂರ್ವಾರ್ಚನೆಯನ್ನ ಮಾಡಿಸೋಣ ಅಂದ್ಕೊಂಡ್ವಿ. ಅದ್ರ ಜೊತೆಗೆ ಪಂಚಕಜ್ಜಾಯವನ್ನು ಕೂಡ ಮಾಡೋದಕ್ಕೆ ಹೇಳಿದ್ವಿ. ಅಂದ್ರೆ ನಾವು ಮನೆಯಿಂದ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ನೈವೇದ್ಯಕ್ಕೆ ಸರಿ ಆಗೋದಿಲ್ಲ, ಮಡಿ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದು ಇಲ್ಲಿ ಕೇಳಿದಾಗ ಅವ್ರು ತಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸ್ವಲ್ಪ ಸಮಯ ಹಿಡಿಯತ್ತೆ ಅಂತ ಹೇಳಿದ್ರು. ದೇವಸ್ಥಾನ ಅಲ್ವಾ, ನಮ್ಗೆ ಎಷ್ಟು ಸಮಯ ಹಿಡಿದ್ರು ತೊಂದರೆ ಇಲ್ಲ ಅಂತ ಅಂದ್ಕೊಂಡು ನಾವಲ್ಲೇ ಕುತ್ಕೊಂಡ್ವಿ. ಅಂದ್ರೆ ನಾವು ಹೋಗಿದ್ದೇ ದೇವರ ಸೇವೆ ಮಾಡೋದಕ್ಕೆ ಅಂತ. ಆ ಘಂಟಾನಾದ, ಆ ಸುತ್ತಲಿನ ತಂಪಾದಂತಹ ಪರಿಸರ, ಯಾಗಶಾಲೆಯಲ್ಲಿ ನಡೀತಾ ಇರತಕ್ಕಂತಹ ಹೋಮ ಹವನದ ಮಂತ್ರಘೋಷಗಳು, ದೇವರಿಗೆ ಬೆಳಗ್ತಕ್ಕಂತಹ ಆರತಿ, ದೇವರ ಅಲಂಕಾರ, ಗರ್ಭಗುಡಿಯ ತಂಪಾದಂತಹ ವಾತಾವರಣ, ಇದೆಲ್ಲವನ್ನ ನೋಡ್ತಾ ಅಲ್ಲಿ ಎಷ್ಟು ಹೊತ್ತು ಬೇಕಾದ್ರೂ ಕುಳಿತುಕೊಳ್ಬಹುದು. ಸಮಯ ಹೋಗಿದ್ದೇ ನಮ್ಗೆ ಅಲ್ಲಿ ಗೊತ್ತಾಗೋದಿಲ್ಲ. ನಾವಂತೂ ಇವತ್ತು ತುಂಬಾ ಹೊತ್ತೇ ಕಳೆದ್ವಿ ಅಲ್ಲಿ. 9 ಪಂಚಕಜ್ಜಾಯದ ನೈವೇದ್ಯವನ್ನ ಕೊಡೋದಕ್ಕೆ. ಅದರೆಲ್ಲ ಪೂಜೆಯನ್ನ ಮುಗಿಸಿ ಪ್ರಸಾದವನ್ನ ತಗೊಳ್ಳೋ ಹೊತ್ತಿಗೆ ಸುಮಾರು 11 ಗಂಟೆ ಆಗಿತ್ತು. ಅಲ್ಲಿವರೆಗೂ ನಾನು ಪ್ರದಕ್ಷಿಣೆಗಳನ್ನ ಮಾಡ್ತಾ ಇದ್ದೆ. ಪ್ರದಕ್ಷಿಣೆ ಮುಗಿಸ್ಕೊಂಡು ಪ್ರಸಾದವನ್ನ ತಗೊಂಡು ಒಂದಷ್ಟು ಜನರಿಗೆ ಪ್ರಸಾದವನ್ನ ಹಂಚಬೇಕು. ಯಾಕಂದ್ರೆ ಪ್ರಸಾದವನ್ನ ಹಂಚಬೇಕು, ಹಂಚಿ ತಿನ್ಬೇಕು ಅಂತ ಹೇಳ್ತಾರಲ್ವಾ. ಹಾಗಾಗಿ ಒಂದಷ್ಟು ಜನರಿಗೆ ಪ್ರಸಾದವನ್ನ ಹಂಚಿ ಆಮೇಲೆ ನಾವು ಅಲ್ಲಿಂದ ಹೊರಡುವಾಗ ಗೊತ್ತಾಗಿದ್ದು ಅಲ್ಲಿ ಪ್ರಸಾದ ಸೇವೆ ಇದೆ ಅಂತ. ಹಸಿರು ಕಾಳಿನ ಉಸೋಳಿ ಮತ್ತೆ ಪಾನಕದ ಸೇವೆ ಇತ್ತು. ಅದನ್ನು ಕೂಡ ತಗೊಂಡ್ ಬಂದ್ವಿ. ಗಣಪತಿಯ ಪೂರ್ಣಾನುಗ್ರಹ ನಮ್ಮ ಮೇಲೆ ಇರ್ಲಿ ಅಂತ ಭಾವಿಸಿಕೊಳ್ತಾ ಅಲ್ಲಿಂದ ಹೊರಡುವಾಗ ಒಂದು ಕಾರ್ನವರು ನಮ್ಗೆ ಚಿನ್ನಾಪುರದ ತನಕ ಡ್ರಾಪ್ ಅನ್ನ ಕೊಟ್ರು. ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ತುಂಬಾ ಬಿಸಿಲಿತ್ತು. ಆ ಸಮಯದಲ್ಲಿ ಬಸ್ಸಿಗೋಸ್ಕರ ಕಾಯ್ತಾ ಇದ್ರೆ ನಮ್ಗೆ ನಮ್ಮ ಊರಿನ ಬಸ್ ತಪ್ಪು ಹೋಗ್ತಾ ಇತ್ತು. ಹಾಗಾಗಿ ಡ್ರಾಪ್ ಕೊಟ್ಟವರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮನೆಗೆ ಬರಳುವಾಗ ನನ್ನ ಆರಾಧ್ಯ ದೈವ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಅಮ್ಮನವರ ದರ್ಶನ ಭಾಗ್ಯ ಕೂಡ ಸಿಕ್ತು. ಸೊ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗು. ನೀವೆಲ್ಲರೂ ನೋಡಿದ್ರಿ, ಖುಷಿ ಪಟ್ರಿ ಅಂತ ಅನ್ಕೊಳ್ತೀನಿ. ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದಗಳು.